ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀಟ್ ಎಕ್ಸಾಮ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನೀಟ್ ಎಕ್ಸಾಮ್ಸ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಮತ್ತೆ ಕರೆಕ್ಷನ್ ವಿಂಡೋ ಯಾವಾಗ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ತನಕ ಇರುತ್ತೆ, ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಎಷ್ಟು ಸೈಜ್ ಅಲ್ಲಿ ಅಪ್ಲೋಡ್ ಮಾಡಬೇಕು, ಮತ್ತೆ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡೋ ಡೇಟು, ಎಕ್ಸಾಮ್ ಯಾವಾಗ ಕಮೆನ್ಸ್ ಯಾವ ಎಷ್ಟನೇ ತಾರೀಕಿಗೆ ಬರುತ್ತೆ, ಎಷ್ಟನೇ ತಾರೀಕಿಗೆ ನಿಮ್ಗೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದಾಗ ಯಾವ ಸಿಟಿಯಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಅಲಾಟ್ಮೆಂಟ್ ಆಗಿದೆ, ಇವನ್ನೆಲ್ಲ ಕರೆಕ್ಟ್ ಆಗಿ ಹಿಂದಿನ ವಿಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀನಿ. ಈಗ ಆನ್ಲೈನ್ ಅಪ್ಲಿಕೇಶನ್ಸ್ ನ ಹೇಗೆ ಅಪ್ಲೈ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಜಸ್ಟ್ NEET.NTA.nic.in ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ NTA.NEET.nic.in ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಂತ ಆ ವಿಡಿಯೋನ ಲಿಂಕ್ ನ ಡಿಸ್ಕ್ರಿಪ್ಷನ್ ನನ್ನ ವಿಡಿಯೋ ಲಿಂಕ್ ಅಲ್ಲೇ ಹಾಕಿರ್ತೀನಿ. ಇಲ್ಲಿ ಜಸ್ಟ್ ಇಷ್ಟನ್ನ ನೀವು NEET.NTA.nic.in ಅಂತ ಈ ವೆಬ್ಸೈಟ್ ನ ಓಪನ್ ಮಾಡಿದಾಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಜಸ್ಟ್ ಇಲ್ಲ ರಿಜಿಸ್ಟ್ರೇಷನ್ ಫಾರ್ ನೀಟ್ UG 2025 ಇಸ್ ಲೈವ್ ಅಂತಲೇ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೀಟ್ UG 2025 ರಿಜಿಸ್ಟ್ರೇಷನ್ ಅಂಡ್ ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟೆಪ್ಸ್ ಟು ಆನ್ಲೈನ್ ಅಪ್ಲೈ ಆನ್ಲೈನ್ ಅಂತಿದೆ. ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ ಅಂತಿದೆ, ರಿಜಿಸ್ಟರ್ ಯುವರ್ ಪ್ರೊಫೈಲ್ ಅಂತಿದೆ. ಇಲ್ಲಿ ನೋಡ್ರಿ ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್ ಅಂತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಕ್ಸಾಮಿನೇಷನ್ ಯಾವ್ಯಾವ ಸಿಟಿಯಲ್ಲಿ ನಡೆಯುತ್ತೆ ಅಂತಂದು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಡೌನ್ಲೋಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೆಂಗೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಂತ ಎಲ್ಲ ಏನೇನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಂತ ಎಲ್ಲ ಇದ್ರ ಮೇಲೆ ಇರುತ್ತೆ. ಇಲ್ಲಿ ಏನಿಲ್ಲ, ನೀವು ಇಲ್ಲಿ ಫಸ್ಟಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಫಸ್ಟ್ ನೀವು ನಿಮ್ಮ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಆದ್ರಿಂದ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಡೌನ್ಲೋಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಇದೆ. ಇಲ್ಲಿ ನೋಡ್ರಿ, ನಾನು ಹೇಳ್ದಂಗೆ ಜನರಲ್ ಕ್ಯಾಟಗರಿಗೆ 1700 ರೂಪಾಯಿ ಕಟ್ಟಬೇಕಾಗುತ್ತೆ. OBC ಕ್ಯಾಟಗರಿ, EWS, NCL ಕ್ಯಾಟಗರಿ ಅವರಿಗೆ 1600 ರೂಪಾಯಿ ಕಟ್ಟಬೇಕಾಗುತ್ತೆ. SC ST ಪರ್ಸನ್ ವಿತ್ ಡಿಸಬಿಲಿಟಿ, PWD ಸ್ಟೂಡೆಂಟ್ ಮತ್ತೆ ಥರ್ಡ್ ಜೆಂಡರ್ಗೆ 1000 ರೂಪಾಯಿ ಕಟ್ಟಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಸರ್ವಿಸ್ ಅಂಡ್ GST ಆಸ್ ಅಪ್ಲಿಕೇಬಲ್ ವಿಲ್ ಬಿ ಚಾರ್ಜ್ ಎಕ್ಸ್ಟ್ರಾ ಬೈ ದ ಬ್ಯಾಂಕ್ ಅಂತಿದೆ. ಇನ್ನು ನೀವು 1700 ರೂಪಾಯಿ ಇದ್ರೆ ಮತ್ತೆ ಎಕ್ಸ್ಟ್ರಾ ಆಗ್ಬೋದು. ಇಲ್ಲಿ ನೋಡ್ರಿ, ಔಟ್ಸೈಡ್ ಇಂಡಿಯಾ ಇಲ್ಲಿ ಔಟ್ಸೈಡ್ ಇಂಡಿಯಾ ಬರೆಯೋರಿಗೆ ಎಕ್ಸಾಮ್ ಫೀಸ್ ಬಂದ್ಬಿಟ್ಟು 9500 ರೂಪಾಯಿ ಆಗುತ್ತೆ. ಇಲ್ಲಿ ನೋಡ್ರಿ, ಫಸ್ಟಿಗೆ ಇವೆಲ್ಲ ಏನೇನ್ ಡಾಕ್ಯುಮೆಂಟ್ ಇವೆಲ್ಲ ಓದ್ಕೊಳ್ರಿ. ನಾನು ಓದ್ಕೊಂಡಿದ್ದೀನಿ ಕರೆಕ್ಟ್ ಆಗಿ, ಹೆಂಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಏನು ಸೈನ್ ಬೇಕು, ಏನು ಫೋಟೋಗ್ರಾಫ್ ಬೇಕು. ಇಲ್ಲಿ ನೋಡ್ರಿ, ಫಸ್ಟಿಗೆ ಇಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತಾ ಹೋಗ್ತಾರೆ, ನಾನು ಹೇಳ್ತಾ ಹೋಗ್ತೀನಿ. ನೋಡ್ರಿ, ಇಲ್ಲಿ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ನಂಬರ್ನ ಮತ್ತು ಪಾಸ್ವರ್ಡ್ನೆಲ್ಲ ಸಾಧಾರಣ ಎಲ್ಲರಿಗೂ ಗೊತ್ತೇ ಇರುತ್ತೆ. ಡಾಕ್ಯುಮೆಂಟ್ಸ್ ನ ನೀವು ಈ ತರ ನೇಮ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಇರ್ಬೇಕಾಗುತ್ತೆ. 80% ಫೇಸ್ ಕರೆಕ್ಟ್ ಆಗಿ ಕಾಣ್ತಿರ್ಬೇಕು. ವೈಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಪಾಸ್ಪೋರ್ಟ್ ಫೋಟೋ ಶುಡ್ ಬಿ ನೇಮ್ಡ್ ಆಸ್ ಡ್ಯಾಶ್ ಫೋಟೋ ಅಂತಂದಿದೆ. ಅದನ್ನ ನೀವು ಕರೆಕ್ಟ್ ಆಗಿ ಹೆಸರನ್ನ ಏನ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಇದನ್ನೆಲ್ಲ ಅದನ್ನ ಕರೆಕ್ಟ್ ಆಗಿ ನೇಮ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ಸಿಗ್ನೇಚರ್ ಫೈಲ್ ಶುಡ್ ಬಿ ನೇಮ್ಡ್ ಆಸ್, ನೋಡ್ರಿ ಸಿಗ್ನೇಚರ್ ಬಂದ್ಬಿಟ್ಟು 50 KB ಒಳಗಡೆ ಇರ್ಬೇಕಾಗತ್ತೆ. ನೋಡ್ರಿ, ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ದ ಕ್ಯಾಂಡಿಡೇಟ್ ನೇಮ್ ನ ನೀವು ಇಲ್ಲಿ ಏನಂತಂದ್ರೆ ಅದಕ್ಕೆ ಆ ಸೈನಿಗೆ ಹೆಸರು ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, JPG ಫಾರ್ಮೆಟ್ ಅಲ್ಲಿ 10 to 50 KB ಇರ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದಕ್ಕೂ ನೀವು ಹೆಸರನ್ನ ಏನ್ ಕೊಡ್ಬೇಕಾಗತ್ತೆ ಅಂದ್ರೆ ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ದ ಕ್ಯಾಂಡಿಡೇಟ್ ನೇಮ್ ನ ನೇಮ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಇಲ್ಲಿ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಫಿಂಗರ್ಸ್ ಥಂಬ್ ಇಂಪ್ರೆಷನ್ ವಿತ್ ಫೈಲ್. ಆ ಫೈಲ್ ನ ನೀವು ಸ್ಕ್ಯಾನ್ ಮಾಡಿರ್ತಕ್ಕಂಥ ಫೈಲ್ ನ ಫಸ್ಟ್ 2 ಕ್ಯಾರೆಕ್ಟರ್ಸ್ ನ ಕೊಡ್ಬೇಕಾಗುತ್ತೆ. ಫಸ್ಟ್ 2 ಕ್ಯಾರೆಕ್ಟರ್ಸ್ ನ ಕ್ಯಾಂಡಿಡೇಟ್ ನೇಮ್ ನ ಕೊಡ್ಬೇಕಾಗುತ್ತೆ, ನೇಮ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಕ್ಯಾನ್ಡ್ ಕಾಪಿನ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ದ ಕ್ಯಾಂಡಿಡೇಟ್ ನೇಮ್ ನ ಆ ಫೈಲ್ ನ ನೀವು ಸ್ಕ್ಯಾನ್ ಮಾಡಿರ್ತಕ್ಕಂಥ ಕಾಪಿಗೆ ನೀವು ಹೆಸರನ್ನ ಈ ತರ ಕೊಡ್ಬೇಕಾಗುತ್ತೆ. ಫಸ್ಟ್ 2 ಕ್ಯಾರೆಕ್ಟರ್ಸ್ ನ ನೇಮ್ ಕ್ಯಾಂಡಿಡೇಟ್ ನೇಮ್ ನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಕ್ಲಾಸ್ ಕಾಪಿ ಆಫ್ ಎ 10th equivalent ಶುಡ್ ಬಿ ನೇಮ್ಡ್ ಆಸ್, ನೋಡ್ರಿ ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ದ ಕ್ಯಾಂಡಿಡೇಟ್ ನೇಮ್ ನ ನೇಮ್ ಮಾಡ್ಬೇಕಾಗುತ್ತೆ. ಅದಕ್ಕೂ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, 10th ಮಾರ್ಕ್ಸ್ ಕಾರ್ಡ್ ನೋಡ್ರಿ, ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ಕ್ಯಾಂಡಿಡೇಟ್ಸ್ ನೇಮ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಸೈಜ್ ನ ನೀವು ಗೊತ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು 10th ಮಾರ್ಕ್ಸ್ ಕಾರ್ಡ್ ಅಷ್ಟೇ ಇದೆ. ನೋಡ್ರಿ, ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ನೇಮ್ ನ
ಎಂಟ್ರಿ ಮಾಡ್ಬೇಕಾಗುತ್ತೆ. ಅದನ್ನು ಹೇಳ್ದಂಗೆ ಡಾಕ್ಯುಮೆಂಟ್ ಇದ್ರೆ ನೀವು PDF ಅಲ್ಲಿ ಮಾಡ್ಬೇಕಾಗುತ್ತೆ, PDF ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಕೆಲವೊಂದು ಇಲ್ಲಿ ನೋಡ್ರಿ, ಕೆಲವೊಂದು ಐಡೆಂಟಿಟಿ ಪ್ರೂಫ್ ನ ಇಲ್ಲಿ ನೋಡ್ರಿ ಒಂದೊಂದು ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ JPG ಫಾರ್ಮೆಟ್ ಅಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ಇದಕ್ಕೂ ನೋಡ್ರಿ ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ದ ನೇಮ್ ನ ಟೈಪ್ ಮಾಡಿ ಹೆಸರು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಕ್ಯಾನ್ಡ್ ಕಾಪಿ ಆಫ್ PWD UDID ಸರ್ಟಿಫಿಕೇಟ್ ನ ಅದನ್ನು ಅಷ್ಟೇ ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ಎ ನೇಮ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ಎ ನೇಮ್ ನ ಅದಕ್ಕೆ ಸ್ಕ್ಯಾನ್ ಮಾಡಿದಕ್ಕೆ ರಿನೇಮ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ಪ್ರೂಫಿಗೆ ಅದನ್ನು ಅಷ್ಟೇ ಫಸ್ಟ್ 2 ಕ್ಯಾರೆಕ್ಟರ್ಸ್ ಆಫ್ ಎ ನೇಮ್ ನ ಅಪ್ಲೋಡ್ ಮಾಡಬೇಕು. ಸೈಜ್ ಬಂದ್ಬಿಟ್ಟು 50 to 300 KB ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡ್ರಿ NRI ನವರಿಗೆ ಅದು NRI ಸಿಟಿಸನ್ ಅಷ್ಟಿಗೆ ಅಪ್ಲಿಕೇಬಲ್. ನೆಕ್ಸ್ಟ್ ನೋಡ್ರಿ ಇವೆಲ್ಲ ಪಾಸ್ವರ್ಡ್ ನ ಹೆಂಗೆ ಸೆಲೆಕ್ಟ್ ಮಾಡ್ಬೇಕು ಎಲ್ಲ ಏನು ಅಂತಂದು ಎಲ್ಲ ಇದೆ. ಸೆಕ್ಯೂರಿಟಿ ಕ್ವಶನ್ ನ ಹೆಂಗೆ ಅಂತ ಕೊಡ್ಬೇಕು. ಇಲ್ಲಿ ಕೊಟ್ಟಾಗ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಪೇಜ್ ಬಂದ್ಬಿಟ್ಟು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಫಸ್ಟ್ ಪೇಜ್ ಅಲ್ಲಿ ನಿಮ್ಮ ಕ್ಯಾಂಡಿಡೇಟ್ಸ್ ನೇಮ್, ಯಾರು ಎಕ್ಸಾಮ್ ಆನ್ಲೈನ್ ಅಪ್ಲೈ ಮಾಡ್ತಿದಾರ ಅವರ ಕ್ಯಾಂಡಿಡೇಟ್ಸ್ ನೇಮು ಇದೆಲ್ಲ ನೀವು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿದೆನೋ ಅದೇ ತರ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಫಾದರ್ಸ್ ನೇಮು ಇಲ್ಲ ಅಥವಾ ಗಾರ್ಡಿಯನ್ಸ್ ನೇಮು, ಮದರ್ ನೇಮು ಇಲ್ಲ ಅವರ ಗಾರ್ಡಿಯನ್ ನೇಮು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ಸ್ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಬೇಕು, ಮಂತ್ ನ ಎಂಟ್ರಿ ಮಾಡಬೇಕು, ನೆಕ್ಸ್ಟ್ ಇಯರ್ ನ, ನೆಕ್ಸ್ಟ್ ಜೆಂಡರ್ ನ ಎಂಟ್ರಿ ಮಾಡಬೇಕು, ಮೇಲ್ ಅಥವಾ ಮೇಲ್ ಇಲ್ಲಾಂದ್ರೆ ಫಿಮೇಲ್ ಅಂದ್ರೆ ಫಿಮೇಲ್. ಇಲ್ಲಿ ನೋಡ್ರಿ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಕೇಳ್ತಿದೆ. ಕ್ಯಾಂಡಿಡೇಟ್ಸ್ ನೇಮ್ ನ ಮತ್ತೆ ಕನ್ಫರ್ಮ್ ಮಾಡಬೇಕು, ಮತ್ತೆ ಫಾದರ್ಸ್ ನೇಮ್ ನ ಮತ್ತೊಂದು ಸತಿ ಕನ್ಫರ್ಮ್ ಮಾಡಬೇಕು, ಮತ್ತೊಂದು ಸತಿ ಮದರ್ಸ್ ನೇಮ್ ನ 2 ಸತಿ ಟೈಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ನ ಮತ್ತೆ ಕನ್ಫರ್ಮ್ ಮಾಡಬೇಕಾಗುತ್ತೆ, ಮತ್ತೆ ಜೆಂಡರ್ ನು ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಅಡ್ರೆಸ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೀಟ್ ಎಕ್ಸಾಮ್ಸ್ ನ ಆನ್ಲೈನ್ ಅಪ್ಲಿಕೇಶನ್ ತುಂಬಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ತುಂಬಬೇಕು. ಯಾವುದೇ ತರದ ಕರೆಕ್ಷನ್ ಮಾಡ್ಬೇಕಂದ್ರೆ ಬಹಳ ತೊಂದರೆ ಆಗ್ತಾ ಹೋಗುತ್ತೆ. ಒಂದ್ಸತಿ ಫಾರ್ಮ್ ತುಂಬಿ ಪೇಮೆಂಟ್ ಮಾಡಾದ್ಮೇಲೆ ಯಾವುದೇ ತರದ ಕರೆಕ್ಷನ್ ಮಾಡಕ್ ಬರೋದಿಲ್ಲ. ಆ ಪ್ರೆಮಿಸಸ್ ನೇಮ್, ಅಡ್ರೆಸ್, ನಿಮ್ ಪ್ರೆಸೆಂಟ್ ಅಡ್ರೆಸ್ ಏನಿದೆನಾ ಅದನ್ನ ತುಂಬ್ಕೊಂತ ಹೋಗ್ಬೇಕು. ಲೊಕ್ಯಾಲಿಟಿ, ಯಾವ ಕಂಟ್ರಿ, ಯಾವ ಸ್ಟೇಟು, ಯಾವ ಜಿಲ್ಲೆ, ಯಾವ ಪಿನ್ ಕೋಡ್ ಅಂತಂದು. ಇಲ್ಲಿ ನೋಡ್ರಿ ಮತ್ತೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತಿದೆ. ನಿಮ್ಮ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತಂದ್ರೆ ಏನು, ಈ ನಿಮ್ಮ ಇಮೇಲ್ ಅಡ್ರೆಸ್ ನ ಮತ್ತೊಂದ್ಸತಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ನ ಒಬ್ರೇ ಇಬ್ರು ಕ್ಯಾಂಡಿಡೇಟ್ಸ್ ಇದ್ರೆ ಒಂದೇ ನಂಬರ್ ನ ಕೊಡಕ್ ಹೋಗ್ಬೇಡ್ರಿ. ಸಪ್ರೇಟ್ ಬೇರೆ ಬೇರೆ ನಂಬರ್ ನ ಕೊಡ್ಕೊಂತ ಹೋಗ್ರಿ. ಇಲ್ಲಿ ನೋಡ್ರಿ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಕೊಡ್ಬೇಕು, ಮತ್ತೆ ಅದ್ರ ಮೊಬೈಲ್ ನಂಬರ್ ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ನ ಮತ್ತೊಂದು ಆಪ್ಷನಲ್ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು. ಇಲ್ಲಿ ನೋಡ್ರಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಕೊಟ್ರೆ ಇದು ಆಟೋಮೆಟಿಕ್ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಪಾಸ್ವರ್ಡ್ ಹೇಳಿದ್ನಲ್ಲ, ಅಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಳ್ಳಿ, ಪಾಸ್ವರ್ಡ್ ನ ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನೇ ಪಾಸ್ವರ್ಡ್ ನ ಇಲ್ಲಿ ಕೆಳಗಡೆ ಟೈಪ್ ಮಾಡಿ. ಸೆಕ್ಯೂರಿಟಿ ಕ್ವಶನ್ ನ ಇಲ್ಲಿ ನೋಡ್ರಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಯಾವುದೋ ಒಂದು ಸೆಕ್ಯೂರಿಟಿ ಕ್ವಶನ್ ನೆನಪಿರುತ್ತೆ ಅಂತ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲ ನಿಮ್ಮ ಫೇವ್ರೇಟ್ ಬುಕ್, ಫೇವ್ರೇಟ್ ಕಲರ್, ಫಸ್ಟ್ ಸ್ಕೂಲ್ ಯಾವ್ದೋ ಇಂಥದನ್ನ ಈಸಿ ಆಗಿರ್ತಕ್ಕಂಥ ಸೆಕ್ಯೂರಿಟಿ ಕ್ವಶನ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅದನ್ನ ಆನ್ಸರ್ ನ ಸಬ್ಮಿಟ್ ಮಾಡಿ. ಇದನ್ನ ಯಾಕಂತಂದ್ರೆ ನೀವು ಏನಾದ್ರೂ ಮರ್ತಿದ್ರೆ ಪಾಸ್ವರ್ಡ್ ಏನಾದ್ರು ಮರ್ತ್ರೆ ರಿಟ್ರೈವ್ ಮಾಡೋದಕ್ಕೆ ಇದು ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಯಾಪ್ಚರ್ ನ ಟೈಪ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮಾಡಿ. ನೋಡ್ರಿ ನಾನು ರಿಜಿಸ್ಟ್ರೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದಾಗ ಇಲ್ಲಿ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೋಡ್ರಿ ಈ ತರ ನೀವೆಲ್ಲ ಎಂಟರ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಕ್ಲಿಯರ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ನೀವು ಏನಾದ್ರೂ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಅಲ್ಲಿ ಏನಾದ್ರೂ ತಪ್ಪು ಏನಾದ್ರೂ ಎಂಟ್ರಿ ಮಾಡಿದ್ರೆ ಇಲ್ಲಿ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕೊಟ್ಟು ಸಬ್ಮಿಟ್ ಅಂಡ್ ಸೆಂಡ್ OTP ಅಂತ ಕೊಟ್ಟು ಮತ್ತೆ ನೀವು ಕರೆಕ್ಷನ್ ಮಾಡಿ ಮತ್ತೆ ಅದನ್ನ ರಿಜಿಸ್ಟ್ರೇಷನ್ ಫಾರ್ಮ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲ ನಾನು ಎಲ್ಲ ಎಂಟ್ರಿ ಮಾಡಿದ್ದೆಲ್ಲ ಕರೆಕ್ಟ್ ಇದೆ ಅಂತಂದ್ರೆ ನೀವು ಏನಂತಂದ್ರೆ ಜಸ್ಟ್ ಏನಿಲ್ಲ ಸಬ್ಮಿಟ್ ಅಂಡ್ ಸೆಂಡ್ OTP ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಅಂಡ್ ಸೆಂಡ್ OTP ಅಂತ ಕೊಟ್ರೆ ಅದು ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ನಾನು ಎಲ್ಲ ಡೇಟು ನೇಮು ಏನು ಇವೆಲ್ಲ ಫಿಲ್ ಅಪ್ ಮಾಡಿದೀನಿ. ನಾನು ಆ ಸಬ್ಮಿಟ್ ಅಂಡ್ ಸೆಂಡ್ OTP ಅಂತ ಕೊಟ್ಟಾಗ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಏನಂತಂದ್ರೆ ಎಲ್ಲ ಮೊಬೈಲ್ಗೆ ಯಾವ ನಂಬರ್ ಕೊಟ್ಟಿರ್ತೀನಲ್ಲ ಆ OTP ಬರುತ್ತೆ. ಇಲ್ಲಿ ಕೆಲವೊಂದ್ ಸತಿ OTP ನಿಮ್ಮ ನಂಬರ್ ಬರೋದು ತಡ ಆಗುತ್ತೆ. ಕೆಲವೊಂದು ಸರ್ವರ್ ಪ್ರಾಬ್ಲಮ್ ಇಂದ ಅದನ್ನ ನೀವು ಇದು ಮಾಡ್ಬೇಕಾಗತ್ತೆ, ಇಗ್ನೋರ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ಲಾ ತುಂಬಿ ಆದ ತಕ್ಷಣ ನಿಮ್ OTP ಬಂತು, ನೀವು OTP ಹಾಕಿದಿರಿ, ಸಬ್ಮಿಟ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಆಯ್ತು ಅಂತಂದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಫಸ್ಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು. ಇಲ್ಲಿ ನೋಡ್ರಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಮೊಬೈಲ್ ನಂಬರ್ ವೆರಿಫಿಕೇಶನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇಮೇಲ್ ID ವೆರಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ
ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕಂಪ್ಲೀಟ್ ಮಾಡಿದ್ವಿ. ರಿಜಿಸ್ಟರ್ ಪರ್ಸನಲ್ ಡೀಟೇಲ್ಸ್ ನ ಈ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಐಡೆಂಟಿಟಿ ಡೀಟೇಲ್ಸ್ ನ ಅಪ್ಲೋಡ್ ಮಾಡಾಗುತ್ತೆ. ಅಪಾರ್ ಐಡಿ ನ ಅಪ್ಲೋಡ್ ಮಾಡಾಗುತ್ತೆ. ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಾಗುತ್ತೆ. ಕ್ವಾಲಿಫಿಕೇಶನ್ ಎಂಟ್ರಿ ಮಾಡಬೇಕಾಗುತ್ತೆ. ಅಡಿಷನಲ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ ನ ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ನ ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಅಂತಂದು ಇಲ್ಲಿ ನೋಡ್ರಿ ರಿಜಿಸ್ಟರ್ ಪರ್ಸನಲ್ ಡೀಟೇಲ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ ಈ ತರ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಅದೇ ತರ ನೀವು ನೋಡ್ರಿ ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ಸ್ ನೇಮು, ಕ್ಯಾಂಡಿಡೇಟ್ಸ್ ಡೇಟ್ ಆಫ್ ಬರ್ತ್, ಫಾದರ್ಸ್ ಗಾರ್ಡಿಯನ್ ನೇಮು, ಮದರ್ ನೇಮು ಇವೆಲ್ಲ ಕರೆಕ್ಟ್ ಆಗಿ ಬರ್ತಾ ಹೋಗುತ್ತೆ ನೋಡ್ರಿ. ಇಲ್ಲಿ ಆದ ತಕ್ಷಣ ಇಲ್ಲಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಸೋಷಿಯಲ್ ಇಲ್ಲಿ ರಿಜಿಸ್ಟ್ರೇಷನ್ ಪರ್ಸನಲ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಸೋಷಿಯಲ್ ಕ್ಯಾಟಗರಿ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಸ್ಟೇಟ್ ನೋಡ್ರಿ ಇಲ್ಲಿ ಸ್ಟೇಟ್ ಬರ್ತಾ ಹೋಗುತ್ತೆ. ಸ್ಟೇಟ್ ಆಫ್ ಎಲಿಜಿಬಿಲಿಟಿ ಆಸ್ ಪರ್ ಕ್ಯಾಂಡಿಡೇಟ್ ನಿಮ್ಮ ಯಾವ ಸ್ಟೇಟ್ ಇದೆನೋ ಅದನ್ನ ಸೆಲೆಕ್ಟ್ ಮಾಡಿ. ನ್ಯಾಷನಾಲಿಟಿ ಬಂದ್ಬಿಟ್ಟು ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೋಷಿಯಲ್ ಡಿಸೆಬಿಲಿಟಿ ಡೀಟೇಲ್ಸ್ ಡಿಸೆಬಿಲಿಟಿ ಅಂತಂದ್ರೆ PWD ಕ್ಯಾಂಡಿಡೇಟ್ ಇದ್ರೆ ಇದನ್ನ ಕ್ಲಿಕ್ ಮಾಡಿ PWD ನ ಫಿಲ್ಅಪ್ ಮಾಡ್ಕೊಂತ ಹೋಗಿ. ಇಲ್ಲಿ ನೋಡ್ರಿ ಅದ್ ಬೇರೆ ಡೀಟೇಲ್ಸ್ ನ ಫಿಲ್ಅಪ್ ಮಾಡ್ಕೊಂತ ಹೋಗ್ರಿ ಅಂತ ಕೇಳ್ತಿದೆ. ಇಲ್ಲಿ ಡಯಾಬಿಟಿಕ್ ಇದೆ, ಡಯಾಬಿಟಿಕ್ ಅಂತ ನೀವು ಆರ್ ಯು ಡಯಾಬಿಟಿಕ್ ಅಂತ ಕೇಳ್ತಿದೆ. ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ಇಲ್ಲ. ರೆಸಿಡೆನ್ಸ್ ಯಾವುದು, ಮತ್ತೆ ಫ್ಯಾಮಿಲಿ ಇನ್ಕಮ್ ಏನು, ಯಾವ ಕಂಟ್ರಿ ಅಂತಂದು ಫಸ್ಟ್ ಸೆಲೆಕ್ಟ್ ಮಾಡಿರ್ತೀರಾ ಅದನ್ನೇ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ ಡು ಯು ಇಂಟೆಂಡ್ ಟು ವೇರ್ ಕಸ್ಟಮರಿ ಡ್ರೆಸ್ ಕಂಟಿನ್ಯೂರಿ ಟು ದ ಡ್ರೆಸ್ ವೈಲ್ ಅಪೇರಿಂಗ್ ಅಂತ ಕೇಳ್ತಿದೆ. ಇಲ್ಲ ಎಸ್ ಅಂತ ಕೊಡ್ಬೋದು. ನೀವೇನಾದ್ರೂ ಡ್ರೆಸ್ ವೇರ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೋ ಅಂತಾನೆ ಕೊಡಿ. ಮೋಡ್ ಆಫ್ ಪ್ರಿಪರೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಇದನ್ನ ಏನು ಆನ್ಲೈನ್ ಯಾವ ತರ ಪ್ರಿಪರೇಷನ್ ಮಾಡಿದೀರಾ ಅಂತಂದು ನೆಕ್ಸ್ಟ್ ಕ್ಯಾಪ್ಚರ್ನ ಟೈಪ್ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಯಾವ ತರ ವೆರಿಫಿಕೇಶನ್ ಮಾಡ್ತೀರಾ ಅಂತಂದು ಈಗ ಆಧಾರ್ ನೀವು ಯಾವ್ದು ಬೇಕೋ ಈ ತರ ವೆರಿಫಿಕೇಶನ್ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ನೋಡ್ರಿ ಯಾವ ತರ ಐಡೆಂಟಿಟಿ ಫಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಎಂಟ್ರಿ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಪರ್ಸನಲ್ ಡೀಟೇಲ್ ನ ಎಂಟ್ರಿ ಮಾಡಿದ್ವಿ. ರಿಜಿಸ್ಟರ್ ಐಡೆಂಟಿಟಿ ಟೈಪ್ ಡೀಟೇಲ್ಸ್ ಅಂತ ಮೂರನೇ ಇದರಲ್ಲಿ ಬರ್ತಾ ಹೋಗುತ್ತೆ. ನೀವು ಯಾವ ತರ ವೆರಿಫಿಕೇಶನ್ ಮಾಡ್ಕೊಂತ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್. ನೀವು ಇಲ್ಲಿ ಆಧಾರ್ನ ಸೆಲೆಕ್ಟ್ ಮಾಡಿ. ಆಧಾರ್ನ ಸೆಲೆಕ್ಟ್ ಮಾಡಿದಾಗ ಆಧಾರ್ನು ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಪಾನ್ ಕಾರ್ಡ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಪಾನ್ ಕಾರ್ಡ್ ಇರೋದಿಲ್ಲ, ಆದ್ರಿಂದ ನಾನು ಆಧಾರ್ನ ಸೆಲೆಕ್ಟ್ ಮಾಡಿ ಅಂತೀನಿ. ಅದನ್ನ ವೆರಿಫಿಕೇಶನ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಜಸ್ಟ್ ನಿಮ್ಮ ಪಾನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಪಾನ್ ಕಾರ್ಡ್ ನ ಎಂಟ್ರಿ ಮಾಡ್ಕೊಂತ ಹೋಗ್ರಿ. ಇಲ್ಲ ಅಂತಂದ್ರೆ ಆಧಾರ್ನ ಸೆಲೆಕ್ಟ್ ಮಾಡಿದ್ರೆ ಯಾವುದೇ ತರದ ಡಾಕ್ಯುಮೆಂಟ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ ಫಸ್ಟ್ ಬಂದ್ಬಿಟ್ಟು ನೀವು ಆಧಾರ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪಾನ್ ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಅಪಾರ್ ಐಡಿ ಇದ್ರೆ ಅಪಾರ್ ಐಡಿನ ಸಬ್ಮಿಟ್ ಮಾಡ್ಬೋದು. ಇಲ್ಲಿ ನೀವು ಆಧಾರ್ನಾದ್ರೂ ಐಡೆಂಟಿಟಿ ಪ್ರೂಫ್ ಸೆಲೆಕ್ಟ್ ಮಾಡ್ಬೋದು, ಪಾನ್ ಆದ್ರೂ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಅಪಾರ್ ಐಡಿ ಆದ್ರೂ ಸೆಲೆಕ್ಟ್ ಮಾಡೋದು. ನಿಮ್ಮ ಅಪಾರ್ ಐಡಿ ಇತ್ತಂದ್ರೆ ಅಪಾರ್ ಐಡಿ ಮುಖಾಂತರನು ಐಡೆಂಟಿಟಿನ ವೆರಿಫೈ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಎಕ್ಸಾಮ್ ಸೆಂಟರ್ ಅಂಡ್ ಕ್ವಶನ್ ಪೇಪರ್ ಮೀಡಿಯಂ ಡೀಟೇಲ್ಸ್ ಪೇಜ್ ಆಫ್ ದ ಅಪ್ಲಿಕೇಶನ್. ನೋಡ್ರಿ ಫಸ್ಟ್ ಏನ್ ಮಾಡಿದೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದೆ, ಪರ್ಸನಲ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದೆ, ಐಡೆಂಟಿಟಿ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ನಿಮ್ ಬಂದ್ಬಿಟ್ಟು ಎಕ್ಸಾಮ್ ಅಂಡ್ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಅಂತಂದು ಇಲ್ಲಿ ಎಕ್ಸಾಮ್ ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಫಸ್ಟ್ ಈ ನೀಟಿಗೆ ಅಪ್ಲೋಡ್ ಮಾಡ್ತಾರೆ, ಆಟೋ ಸೆಲೆಕ್ಟ್ ಆಗಿರುತ್ತೆ. ಪೇಪರ್ ಮೀಡಿಯಂ ನ ಯಾವ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೀತೀರಾ ಅಂತ ಅದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಇಂಗ್ಲಿಷ್ ಆಟೋಮೆಟಿಕಲಿ ಸೆಲೆಕ್ಟ್ ಮಾಡ್ಬಿಟ್ಟಿರ್ತೀರಾ. ಇಲ್ಲಿ ನೋಡ್ರಿ ಎಕ್ಸಾಮ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಿಮ್ಮ ಎಕ್ಸಾಮ್ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಬೇಕು, ಸಿಟಿ ಯಾವ್ದಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸಿಟಿಯಲ್ಲೇ ಬೀಳುತ್ತೆ ಅಂತ ಇರೋದಿಲ್ಲ, ನೀವು ಹೇಳಕ್ ಆಗೋದಿಲ್ಲ. ಯಾವ ಸಿಟಿ ಅಲ್ಲಾದ್ರೂ ಬೀಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ನೋಡಿ ಫಸ್ಟ್ ಸಿಟಿನ ಸೆಲೆಕ್ಟ್ ಮಾಡ್ರಿ. ಸಿಟಿ ಸೆಕೆಂಡ್ ನಿಮ್ಮ ಹೋಮ್ ಟೌನ್ ನಲ್ಲಿ ಇದ್ರೆ ಸೆಂಟರ್ ಹೋಮ್ ಟೌನ್ ಫಸ್ಟ್ ಸೆಲೆಕ್ಟ್ ಮಾಡ್ರಿ. ನೆಕ್ಸ್ಟ್ ನಿಮ್ಮ ಹತ್ತಿರದಕ್ಕಂತ ದೊಡ್ಡ ಸಿಟಿ ಸೆಲೆಕ್ಟ್ ಮಾಡ್ರಿ. ನೆಕ್ಸ್ಟ್ ಥರ್ಡ್ ನ ಸೆಲೆಕ್ಟ್ ಮಾಡ್ರಿ. ನಿಮ್ಮ ತಂದೆಯ ಆಕ್ಯುಪೇಷನ್ ಏನ್ ಸೆಲೆಕ್ಟ್ ಮಾಡ್ರಿ. ನೆಕ್ಸ್ಟ್ ಮತ್ತೆ ಅದನ್ನ ರೀ ಎಂಟ್ರಿ ಮಾಡ್ರಿ. ಮತ್ತೆ ತಾಯಿಯ ಆಕ್ಯುಪೇಷನ್ ಏನಂತ ಸೆಲೆಕ್ಟ್ ಮಾಡಿ ಮತ್ತೆ ಅದನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ಯಾಪ್ಚನ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ನಾನು ಎಕ್ಸಾಮ್ ಅಂಡ್ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ. ಇಲ್ಲಿ ನೋಡ್ರಿ ನೀವು ನೋಡ್ರಿ ನೀವು 10th ಆರ್ ಇಕ್ವಲೆಂಟ್ ಪಾಸ್ ಇದರಲ್ಲಿ ಪಾಸ್ ಆಗಿದ್ದೀರಾ ಅಂತಂದು 10th
ಪಾಸ್ ಸ್ಟೇಟಸ್ ಅಂತಿದೆ, ನೀವು ಪಾಸ್ ಆಗಿರ್ತೀರಾ, ಅದನ್ನ ಪಾಸ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವ ವರ್ಷದಲ್ಲಿ ಪಾಸ್ ಆಗಿದ್ರಿ, ನೀವು ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ CBSE ಬೋರ್ಡ್, ಕರ್ನಾಟಕ ಬೋರ್ಡ್, ಯಾವ ಬೋರ್ಡ್ ಅಂತ ಬರುತ್ತಿರ್ಬೋದು. ನೆಕ್ಸ್ಟ್ ಯಾವ ಪರೀಕ್ಷೆನ ಕ್ವಾಲಿಫೈ ಮಾಡಿದಿರಿ, ಯಾವ ಸ್ಕೂಲ್ ನ ಯಾವ ಸ್ಕೂಲ್ ಅಲ್ಲಿ ಕಂಪ್ಲೀಟ್ ಮಾಡಿದಿರಿ ನಿಮ್ಮ SSLC ನ, ಯಾವ ಕಾಲೇಜಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನಿ ಟೈಪ್ ಆಫ್ ಸ್ಕೂಲ್, ಕಾಲೇಜು ಯಾವ ಸ್ಕೂಲಲ್ಲಿ ಓದಿರಿ, ಯಾವ ಕಾಲೇಜಲ್ಲಿ ಓದಿದ್ರ, ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್ ಸ್ಟೇಟ್ ಅಂತಿದೆ. ಫಸ್ಟ್ ಅಲ್ಲಿ ನೋಡ್ರಿ, ಇಲ್ಲಿ ಸ್ಕೂಲ್ ನ ಸೆಲೆಕ್ಟ್ ಮಾಡಿ, ಸ್ಕೂಲ್ ಯಾವ ಸ್ಕೂಲ್ ಪಾಸ್ ಆಗಿದ್ದೀರಾ ಅದನ್ನ 10th ನ ಇದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಾಲೇಜ್ ನ ಸೆಲೆಕ್ಟ್ ಮಾಡಿ, ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್ ನ ಸೆಲೆಕ್ಟ್ ಮಾಡಿ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಬೇಕು, ಸ್ಕೂಲ್ ಬೋರ್ಡ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ರಿಸಲ್ಟ್ ಮೋಡ್, ಕೆಲವೊಂದು ಇದರಲ್ಲಿ ಗ್ರೇಡ್ ಕೊಡ್ತಾ ಹೋಗ್ತಾರೆ, ಗ್ರೇಡ್ ಅಲ್ಲೋ ಎದ್ರಲ್ಲ ಅಂತಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ರೋಲ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಕೂಲ್ ಕಾಲೇಜ್ ನೇಮ್ ಅಂಡ್ ಅಡ್ರೆಸ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಕೂಲ್ ಕಾಲೇಜ್ ನ ಪಿನ್ ಕೋಡ್ ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಟ್ವೆಲ್ತ್ ಡೀಟೇಲ್ಸ್ ನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ 10th ಡೀಟೇಲ್ಸ್ ನ ಇಲ್ಲೆಲ್ಲ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು 12th ಡೀಟೇಲ್ಸ್ ನ ಎಂಟ್ರಿ ಮಾಡ್ಕೊಂತ ಹೋಗುತ್ತೆ. ಪಾಸ್ ಸ್ಟೇಟಸ್ ಅಂತಿದೆ, ಇಲ್ಲಿ ಪಾಸ್ ಸ್ಟೇಟಸ್, ಇಯರ್ ಆಫ್ ಪಾಸಿಂಗು, ಕ್ವಾಲಿಫೈಯಿಂಗ್ ಎಕ್ಸಾಮು, ಪ್ಲೇಸ್ ಆಫ್ ಸ್ಕೂಲು, ಟೈಪ್ ಆಫ್ ಸ್ಕೂಲು, ಕ್ವಾಲಿಫೈಯಿಂಗ್ ಎಕ್ಸಾಮಿಂಗ್ ಸ್ಟೇಟು, ಕ್ವಾಲಿಫೈಯಿಂಗ್ ಎಕ್ಸಾಮ್ ಡಿಸ್ಟ್ರಿಕ್ಟ್, ಸ್ಕೂಲ್ ಬೋರ್ಡ್ ಯಾವುದು, ರಿಸಲ್ಟ್ ಮೋಡ್ ಯಾವುದು, ರೋಲ್ ನಂಬರ್ ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸ್ಕೂಲ್ ಕಾಲೇಜ್ ನ ಪಿನ್ ಕೋಡ್ ನ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಎಕ್ಸಾಮ್ ಸೆಂಟರ್ ನ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು, ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಎಡಿಷನಲ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಆರ್ ಯು ಎ ಟ್ವಿನ್ ಅಂಡ್ ಬೋತ್ ಅಪ್ಲೈಯಿಂಗ್ ಫಾರ್ ನೀಟ್ UG, ಟ್ವಿನ್ಸ್ ಇದ್ರೆ ಈ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇದನ್ನ ಎಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ. ಹ್ಯಾವ್ ಯು ಎವರ್ ಅಪಿಯರ್ಡ್ ಇನ್ ನೀಟ್ UG ಎಕ್ಸಾಮಿನೇಷನ್ ಅಂತ ಕೇಳ್ತಿದೆ. ಇಲ್ಲಿ ನೋಡ್ರಿ, ಹೋದ ವರ್ಷ ಏನಾದ್ರು ನೀಟ್ ಎಕ್ಸಾಮ್ಸ್ ನ ಬರ್ದಿದ್ರೆ ನೀವು ಎಸ್ ಅಂತ ಕೊಡ್ಬೇಕು, ಇಲ್ಲ ಅಂತಂದ್ರೆ ಒಂದು ಸತಿ ನೀವು ನೀಟ್ ಎಕ್ಸಾಮ್ಸ್ ನ ಬರ್ದಿಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲೇಸ್ ಆಫ್ ಬರ್ತ್ ನ ಬರೀಬೇಕು, ಪ್ಲೇಸ್ ಆಫ್ ಸ್ಟೇಟ್ ಯಾವುದು ಮತ್ತು ಡಿಸ್ಟ್ರಿಕ್ಟ್ ಯಾವುದು, ನೆಕ್ಸ್ಟ್ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ನೋಡ್ರಿ, 8th ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಕಂಟ್ರಿ ಕೋಡ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ನೆಕ್ಸ್ಟ್ ಕ್ಯಾಪ್ಷನ್ ಕೊಟ್ಟು ಗೆಟ್ OTP ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಅಪ್ಲಿಕೇಶನ್ ನಂಬರ್ನು ಜನರೇಟ್ ಆಗಿರುತ್ತೆ, ನಿಮ್ಮ ಹೆಸರು ಏನು ಅಂತಾನು ಬಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗೆಟ್ OTP ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಮತ್ತೆ ಇಲ್ಲಿ ಎಂಟ್ರಿ ಮಾಡಿದಾಗ ಇಲ್ಲಿ ನಿಮ್ಮ ಪಾಸ್ವರ್ಡ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡ್ ನ ಎಂಟ್ರಿ ಮಾಡಿ ನೆಕ್ಸ್ಟ್ ವೆರಿಫೈ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ನಾನು ಹೇಳ್ದಂಗೆ ಏನೇನು ಅಪ್ಲೋಡ್ ಮಾಡ್ಬೇಕಂತ ಹೇಳಿದಾಗೆ ಫಸ್ಟ್ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದನ್ನ ಹೇಳ್ದಂಗೆ ನಾನು 10 KB to 200 KB ಅಲ್ಲಿ ಇರ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಫೋಟೋನ ಯಾವ ತರ ಡೀಟೇಲ್ಸ್ ನ ಅಪ್ಲೋಡ್ ಮಾಡಬೇಕಂತಂದ್ರೆ ಇದನ್ನು ಇದೆ ಇದರಲ್ಲಿ. ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ, 10 to 200 KB ಕೊಡಬೇಕು. ಫಿಂಗರ್ ಅಂಡ್ ಥಂಬ್ ಇಂಪ್ರೆಷನ್ಸ್ ನ ಲೆಫ್ಟ್ ಅಂಡ್ ರೈಟ್ ಥಂಬ್ ಇಂಪ್ರೆಷನ್ ಎರಡೂನು ಅಪ್ಲೋಡ್ ಮಾಡಬೇಕಾಗುತ್ತೆ. 10 to ಮ್ಯಾಕ್ಸಿಮಮ್ ಬಂದ್ಬಿಟ್ಟು 10 KB, ಮಿನಿಮಮ್ ಬಂದ್ಬಿಟ್ಟು 10 KB, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 200 KB ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಎಲ್ಲ JPEG, ಕೆಲವೊಂದು JPEG ಫಾರ್ಮೆಟ್ ಅಲ್ಲಿ, ಕೆಲವೊಂದು PDF ಫಾರ್ಮೆಟ್ ಅಲ್ಲಿ ಇದೆ. ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 10th ಮಾರ್ಕ್ ಶೀಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲೋಡ್ 10th ಸರ್ಟಿಫಿಕೇಟ್ ಅಂತ ಹೇಳ್ತಿದೆ, ಅದನ್ನ ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಅಂಡ್ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್, ಇಲ್ಲಿ ನೋಡ್ರಿ, ಮಾರ್ಕ್ಸ್ ಕಾರ್ಡ್ ಬಂದ್ಬಿಟ್ಟು PDF ಅಲ್ಲಿ ಇರಬೇಕು. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ಬಂದ್ಬಿಟ್ಟು PDF ಅಲ್ಲಿ ಇರಬೇಕು. ಮತ್ತೆ ಇದು ಮಾರ್ಕ್ಸ್ ಕಾರ್ಡ್ ಬಂದ್ಬಿಟ್ಟು ಎಲ್ಲ PDF ಅಲ್ಲಿ ಇರಬೇಕು. ಐಡೆಂಟಿಟಿ ಪ್ರೂಫ್ ಮಾತ್ರ ಇಲ್ಲಿ ನೋಡಿ JPEG ಫಾರ್ಮೆಟ್ ಅಲ್ಲಿ ಇರಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಒಟ್ಟು ಬಂದ್ಬಿಟ್ಟು ನೋಡ್ರಿ, ಫಸ್ಟಿಗೆ ಬಂದ್ಬಿಟ್ಟು ನೋಡ್ರಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು, ಪರ್ಸನಲ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು, ಐಡೆಂಟಿಟಿ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು. ನೀವು ಯಾವ್ದು ಐಡೆಂಟಿಟಿ ಡೀಟೇಲ್ಸ್ ಬಂದ್ಬಿಟ್ಟು ಆಧಾರ್, ಪಾನ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು, ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು, ಎಡಿಷನಲ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಆದ ತಕ್ಷಣ ನೀವು ನೋಡ್ರಿ, ಫೈನಲ್ ಎಲ್ಲ ರಿವ್ಯೂ ಮಾಡ್ಬೇಕಾಗತ್ತೆ ಒಂದ್ಸತಿ. ಫಸ್ಟ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ರಿವ್ಯೂ ಮಾಡಿ. ಇಲ್ಲಿ ನೋಡ್ರಿ, ರಿವ್ಯೂ ಫಸ್ಟ್ ಎಲ್ಲ ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡಿ ರಿವ್ಯೂ ಮಾಡಿ ಆಮೇಲೆ ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ, ಈ ತರ ಎಲ್ಲ ಫಿಲ್ ಅಪ್ ಮಾಡಿದಾಗ ಇಲ್ಲೆಲ್ಲ ಕ್ಲೀನ್ ಆಗಿ ತೋರಿಸ್ತಾ ಹೋಗುತ್ತೆ ಏನು ಎಂತದ್ದು ಏನಂತಂದು.
ಇಲ್ಲಿ ನೋಡ್ರಿ ನೀವೆಲ್ಲ ಕಂಪ್ಲೀಟ್ ಆಯ್ತು, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆಯ್ತು, ಎಲ್ಲ ಕಂಪ್ಲೀಟ್ ಆಯ್ತು ಅಂತಂದ್ರೆ ಇಲ್ಲಿ ನೋಡ್ರಿ ನಿಮ್ಮ ಇಮೇಲ್ ಐ ಡಿ, ಇಲ್ಲಿ ಕೆಲವೊಂದ್ಸತಿ ಇಮೇಲ್ ಐ ಡಿ ಏನಾದ್ರು ಪೇ ಮಾಡಿಲ್ಲ ಅಂತಂದ್ರೆ ನೋಡ್ರಿ ಇಲ್ಲಿ ಆಫ್ಟರ್ ಪೇಮೆಂಟ್ ಆಫ್ ಫೀ ಯು ವಿಲ್ ಬಿ ನಾಟ್ ಏಬಲ್ ಟು ಎಡಿಟ್ ದ ಫೀಲ್ಡ್ ಅಪ್ಲಿಕೇಶನ್ ಅಂಡ್ ಯು ಆರ್ ರಿಕ್ವೈರ್ಡ್ ಟು ಪೇ ದ ಫೀ ಆಫ್ ₹11 ಅಂತ ಕೇಳ್ತಿದೆ ಇಲ್ಲಿ. ಇಲ್ಲಿ ನೀವು ಫಸ್ಟಿಗೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆನೆ ಫಸ್ಟ್ ಎಡಿಟ್ ಮಾಡ್ಕೊಳೋ ಆಪ್ಷನ್ ಬರುತ್ತೆ, ಅವಾಗಲೇ ನೀವು ಏನಾದ್ರು ಇದ್ರೆ ಎಡಿಟ್ ಮಾಡ್ಕೊಂಡ್ಬಿಡ್ಬೇಕಾಗ್ತು. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೊಂದ್ಸತಿ ಇಮೇಲ್ ಐಡಿನ ರಿಜಿಸ್ಟರ್ಡ್ ಇಮೇಲ್ ಐಡಿನ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಇಮೇಲ್ ಐಡಿಗೆ ಒಂದು OTP ಬರುತ್ತೆ, ಅದನ್ನ ಹೋಗಿ ವೆರಿಫೈ ಕೊಡ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಇಮೇಲ್ ಐಡಿನೂ ವೆರಿಫೈ ಆಯ್ತು. ಲಾಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಫೀ ಪೇಮೆಂಟ್ ಒಂದೇ ಪೆಂಡಿಂಗ್ ಇದೆ. ಇಲ್ಲಿ ನೋಡ್ರಿ ಫೀ ಪೇಮೆಂಟ್ ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿದಾಗ ನೀವು ಮೋಡ್ ಆಫ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡುತ್ತೆ, ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಫಾರ್ ಪೇಮೆಂಟ್ ಕೊಟ್ಟಾಗ ಇಲ್ಲಿ ನೋಡ್ರಿ ನೀವು ಯಾವ ಬ್ಯಾಂಕ್ ಇಂದ ಸಬ್ಮಿಟ್ ಮಾಡಬಹುದು ಅಂತ ಕೇಳ್ತಿದೆ. SBI ಇಂದನೂ ಸೆಲೆಕ್ಟ್ ಮಾಡಬಹುದು, ಕೆನರಾ ಪೇಮೆಂಟ್ ಗೇಟ್ ವೇ, ಇಲ್ಲಿ ನೋಡ್ರಿ ಯಾವ್ದಾದ್ರೂ ಎಲ್ಲಾ UPI ಆಪ್ಷನ್ಸ್ ಇದೆ. ನಿಮ್ಮ ಹತ್ರ ಫೋನ್ ಪೇ ಇತ್ತಂದ್ರೆ ಯಾವ್ದಾದ್ರು ಪೇಮೆಂಟ್ ಗೇಟ್ ವೇ ಸೆಲೆಕ್ಟ್ ಮಾಡಿ. SBI ಇದೆ, ಕೆನರಾ, ICICI ಅದರಿಂದಾನೇ ಪೇಮೆಂಟ್ ಮಾಡ್ಬೇಕಂತಲ್ಲ, ನೀವು ಯಾವ್ದೋ ಸೆಲೆಕ್ಟ್ ಮಾಡಿ ಜಲ್ದಿ ಯಾವ್ದು ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ, ಯಾವ್ದು ಸರ್ವರ್ ಬಿಸಿರೋ ಆ ಪೇಮೆಂಟ್ ಗೇಟ್ ವೇನ ಸೆಲೆಕ್ಟ್ ಮಾಡಿ UPI ಮುಖಾಂತರ ಸ್ಕ್ಯಾನ್ ಮಾಡಿ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ನೋಡ್ರಿ ಎಲ್ಲ ನೀವು ಫಿಲ್ ಅಪ್ ಮಾಡ್ಕೊಳ್ಳಿ, ಈ ತರ ಅಪ್ಲಿಕೇಶನ್ ಫಾರ್ಮ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ನೀವು ಯಾರು ಫೋಟೋನ ಅಪ್ಲೋಡ್ ಮಾಡಿದಾರ, ರೈಟ್ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.